ಪ್ರಾಚೀನ ಪರ್ಷಿಯಾ ಸಾಮ್ರಾಜ್ಯದ ಒಂದು ಪುಟ್ಟ ಪಟ್ಟಣದಲ್ಲಿ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ಹಿರಿಯವನ ಹೆಸರು ಕಾಸಿಂ ಮತ್ತು ಕಿರಿಯವನ ಹೆಸರು ಅಲಿಬಾಬಾ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಅವರ ಹಣೆಬರಹಗಳು ಮಾತ್ರ ಉತ್ತರ ಮತ್ತು ದಕ್ಷಿಣ ಧ್ರುವಗಳಂತೆ ವಿಭಿನ್ನವಾಗಿದ್ದವು. ತಂದೆಯ ಮರಣದ ನಂತರ ಆಸ್ತಿ ಹಂಚಿಕೆಯಾಯಿತು. ಆದರೆ ದುರದೃಷ್ಟವಶಾತ್ ಆಸ್ತಿ ಬಹುಬೇಗ ಕರಗಿಹೋಯಿತು. ಕಾಸಿಂ ಮಹಾನ್ ಚಾಣಾಕ್ಷನಾಗಿದ್ದ. ಅವನು ಪಟ್ಟಣದ ಒಬ್ಬ ಅತ್ಯಂತ ಶ್ರೀಮಂತ ವ್ಯಾಪಾರಿಯ ಮಗಳನ್ನು ಮದುವೆಯಾದನು. ಈ ಮದುವೆಯ ನಂತರ ಕಾಸಿಂನ ಅದೃಷ್ಟವೇ ಬದಲಾಯಿತು. ಅವನು ತಂದೆಯಾದ ಶ್ರೀಮಂತನ ಅಂಗಡಿ ಮತ್ತು ವ್ಯಾಪಾರವನ್ನು ವಹಿಸಿಕೊಂಡನು. ಈಗ ಕಾಸಿಂ ಪಟ್ಟಣದ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ. ಅವನು ಐಷಾರಾಮಿ ಬಟ್ಟೆಗಳನ್ನು ಧರಿಸುತ್ತಿದ್ದನು, ರುಚಿಕರವಾದ ಭೋಜನವನ್ನು ಸವಿಯುತ್ತಿದ್ದನು ಮತ್ತು ಅವನ ಸೇವೆಯಲ್ಲಿ ಅನೇಕ ಆಳುಕಾಳುಗಳಿದ್ದರು. ಅವನ ಅಹಂಕಾರವು ಅವನ ಸಂಪತ್ತಿನಷ್ಟೇ ಎತ್ತರಕ್ಕೆ ಬೆಳೆದಿತ್ತು. ಇನ್ನೊಂದೆಡೆ ಅಲಿಬಾಬಾ ಒಬ್ಬ ಬಡ ಮಹಿಳೆಯನ್ನು ಮದುವೆಯಾಗಿದ್ದನು. ಅವಳು ಅಲಿಬಾಬಾನಂತೆಯೇ ಕಷ್ಟಜೀವಿ ಮತ್ತು ಪ್ರಾಮಾಣಿಕಳು. ಅವರ ಜೀವನ ಬಡತನದ ಬೇಗೆಯಲ್ಲಿ ಬೆಂದಿತ್ತು. ಅಲಿಬಾಬಾ ಜೀವನ ನಿರ್ವಹಣೆಗಾಗಿ ಒಂದು ಸರಳವಾದ ದಾರಿಯನ್ನು ಕಂಡುಕೊಂಡಿದ್ದನು: ಕಟ್ಟಿಗೆ ಕಡಿಯುವುದು. ಪ್ರತಿದಿನ ಮುಂಜಾನೆ ಸೂರ್ಯನ ಕಿರಣಗಳು ಪರ್ಷಿಯಾದ ಮರುಭೂಮಿಯ ಮರಳನ್ನು ಸ್ಪರ್ಶಿಸುವ ಮೊದಲೇ ಅಲಿಬಾಬಾ ಏಳುತ್ತಿದ್ದನು. ತನ್ನ 3 ಕತ್ತೆಗಳನ್ನು ಕರೆದುಕೊಂಡು ಕೊಡಲಿಯನ್ನು ಹೆಗಲ ಮೇಲೆ ಏರಿಸಿಕೊಂಡು ದಟ್ಟವಾದ ಕಾಡಿನ ಕಡೆಗೆ ನಡೆಯುತ್ತಿದ್ದನು. ದಿನವಿಡೀ ಕಾಡಿನಲ್ಲಿ ಒಣಗಿದ ಮರಗಳನ್ನು ಹುಡುಕಿ ಬಿಸಿಲ ಬೇಗೆಯನ್ನು ಲೆಕ್ಕಿಸದೆ ಕಟ್ಟಿಗೆ ಕಡಿಯುತ್ತಿದ್ದನು. ಆ ಕಟ್ಟಿಗೆಯನ್ನು ಕತ್ತೆಗಳ ಮೇಲೆ ಹೇರಿಕೊಂಡು ಸಂಜೆಯ ಹೊತ್ತಿಗೆ ಪಟ್ಟಣಕ್ಕೆ ಮರಳಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಿ ಬಂದ ಅಲ್ಪ ಹಣದಲ್ಲಿ ತನ್ನ ಹೆಂಡತಿ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸುತ್ತಿದ್ದನು. ಕಾಡಿನ ನಿಗೂಢ ಸದ್ದು. ಒಂದು ದಿನ ಎಂದಿನಂತೆ ಅಲಿಬಾಬಾ ಕಾಡಿಗೆ ತೆರಳಿದ್ದನು. ಅಂದು ಕಾಡು ವಿಚಿತ್ರವಾದ ಮೌನದಿಂದ ಕೂಡಿತ್ತು. ಹಕ್ಕಿಗಳ ಚಿಲಿಪಿಲಿ ಸದ್ದು ಕೂಡ ಕೇಳಿಸುತ್ತಿರಲಿಲ್ಲ. ಅಲಿಬಾಬಾ ಒಂದು ಎತ್ತರವಾದ ಮರದ ಕೆಳಗೆ ನಿಂತು ಕಟ್ಟಿಗೆಯನ್ನು ಒಟ್ಟುಗೂಡಿಸುತ್ತಿದ್ದನು. ದೂರದಿಂದ ಡಬ್ಲ್ಯೂ ಎಂಬ ಕುದುರೆಗಳ ಖುರಪುಟಗಳ ಸದ್ದು ಕೇಳಿಸಿತು. ಆ ಸದ್ದು ಕ್ಷಣಕ್ಕೂ ಜೋರಾಗುತ್ತಿತ್ತು. ಅಲಿಬಾಬಾ ಎಚ್ಚೆತ್ತುಕೊಂಡನು. ಇದು ರಾಜನ ಸೈನಿಕರಿರಬಹುದೇ ಅಥವಾ ಬೇಟೆಗಾರರೇ ಎಂದು ಯೋಚಿಸಿದನು. ಆದರೆ ಆ ಸದ್ದಿನ ರಭಸ ನೋಡಿದರೆ ಅದು ಸಾಮಾನ್ಯ ಪ್ರಯಾಣಿಕರಲ್ಲ ಎಂಬುದು ತಿಳಿಯಿತು. ದೂರದಲ್ಲಿ ದಟ್ಟವಾದ ಧೂಳಿನ ಮೋಡವೊಂದು ಏಳುತ್ತಿರುವುದನ್ನು ಅವನು ಕಂಡನು. ಆ ಧೂಳಿನ ರಾಶಿಯ ನಡುವೆ ಕತ್ತಿ ಮತ್ತು ಆಯುಧಗಳು ಸೂರ್ಯನ ಬೆಳಕಿಗೆ ಫಳಫಳನೆ ಹೊಳೆಯುತ್ತಿದ್ದವು. ಅಲಿಬಾಬಾನ ಎದೆ ಢವಢವನೆ ಬಡಿದುಕೊಳ್ಳಲಾರಂಭಿಸಿತು. ಇವರು ಖಂಡಿತವಾಗಿಯೂ ಕಳ್ಳರು ಎಂದುಕೊಂಡ ಅಲಿಬಾಬಾ ತಕ್ಷಣ ತನ್ನ ಕತ್ತೆಗಳನ್ನು ಪೊದೆಗಳ ಮರೆಯಲ್ಲಿ ಅಡಗಿಸಿದನು. ತಾನು ಸುರಕ್ಷಿತವಾಗಿರಲು ಹತ್ತಿರದಲ್ಲೇ ಇದ್ದ ಒಂದು ಎತ್ತರವಾದ ಮತ್ತು ದಟ್ಟವಾದ ಮರದ ಮೇಲೆ ಸರಸರನೆ ಹತ್ತಿ ಕುಳಿತನು. ಎಲೆಗಳ ಮರೆಯಲ್ಲಿ ಕುಳಿತು ಕೆಳಗೆ ಏನು ನಡೆಯುತ್ತಿದೆ ಎಂದು ನೋಡಲಾರಂಭಿಸಿದನು. ಸ್ವಲ್ಪ ಸಮಯದಲ್ಲಿಯೇ ಸುಮಾರು 40 ಜನವರಿ ಕುದುರೆ ಸವಾರರು ಆ ಮರದ ಹತ್ತಿರ ಬಂದು ನಿಂತರು. ಅವರ ಮುಖಗಳು ಭಯಂಕರವಾಗಿದ್ದವು. ಪ್ರತಿಯೊಬ್ಬನ ಬಳಿಯೂ ಹರಿತವಾದ ಕತ್ತಿಗಳು ಮತ್ತು ಬಿಲ್ಲು ಬಾಣಗಳಿದ್ದವು. ಅವರ ಉಡುಪು ಮತ್ತು ಹಾವಭಾವಗಳನ್ನು ನೋಡಿದರೆ ಅವರು ನಿರ್ದಯಿ ದರೋಡೆಕೋರರು ಎಂಬುದು ಸ್ಪಷ್ಟವಾಗಿತ್ತು. ಅವರು ಬೇರೆ ಬೇರೆ ಕಡೆಗಳಲ್ಲಿ ದರೋಡೆ ಮಾಡಿ ಲೂಟಿ ಮಾಡಿದ ಸಂಪತ್ತಿನ ಚೀಲಗಳನ್ನು ಕುದುರೆಗಳ ಬೆನ್ನಿನ ಮೇಲೆ ಹೇರಿಕೊಂಡು ಬಂದಿದ್ದರು. ಅವರೆಲ್ಲರೂ ಕುದುರೆಗಳಿಂದ ಇಳಿದರು. ಅವರ ನಾಯಕನೆಂದು ತೋರುತ್ತಿದ್ದ ಒಬ್ಬ ಎತ್ತರದ ವ್ಯಕ್ತಿ ಮುಂದೆ ಬಂದನು. ಅವನು ನೋಡಲು ಅತ್ಯಂತ ಕ್ರೂರಿಯಂತೆ ಕಾಣುತ್ತಿದ್ದನು. ಅವನು ನೇರವಾಗಿ ಅಲ್ಲಿದ್ದ ಒಂದು ಬೃಹದಾಕಾರದ ಕಪ್ಪು ಬಂಡೆಯ ಮುಂದೆ ಹೋಗಿ ನಿಂತನು. ಮರದ ಮೇಲಿದ್ದ ಅಲಿಬಾಬಾ ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದನು. ಆ ಕಳ್ಳರ ನಾಯಕ ಬಂಡೆಯ ಕಡೆಗೆ ತಿರುಗಿ ಗಟ್ಟಿಯಾದ ಮತ್ತು ಸ್ಪಷ್ಟವಾದ ಧ್ವನಿಯಲ್ಲಿ ಹೀಗೆ ಕೂಗಿದನು: ಓಪನ್ ಸೆಸೆಮ್. ಅಲಿಬಾಬಾ ತನ್ನ ಕಣ್ಣುಗಳನ್ನು ತಾನೇ ನಂಬದಾದನು. ಆ ನಾಯಕ ಆ ಮಾತುಗಳನ್ನು ಹೇಳಿದ ತಕ್ಷಣ ಆ ಬೃಹದಾಕಾರದ ಬಂಡೆ ತಾನಾಗಿಯೇ ಮೆಲ್ಲನೆ ಪಕ್ಕಕ್ಕೆ ಸರಿದು ಒಂದು ದೊಡ್ಡ ಗುಹೆಯ ದಾರಿಯನ್ನು ಮಾಡಿಕೊಟ್ಟಿತು. ಅದು ಒಂದು ಮಾಯಾ ಗುಹೆಯಾಗಿತ್ತು. ಬಂಡೆಯ ಹಿಂದೆ ಕತ್ತಲಾದ ಗುಹೆಯ ಬಾಯಿ ತೆರೆದುಕೊಂಡಿತು. ನಾಯಕನು ಮುಂದೆ ನಡೆದನು. ಅವನ ಹಿಂದೆಯೇ ಉಳಿದ 39 ಕಳ್ಳರು ತಮ್ಮ ಹೆಗಲ ಮೇಲೆ ಭಾರವಾದ ಚಿನ್ನದ ಚೀಲಗಳನ್ನು ಹೊತ್ತುಕೊಂಡು ಗುಹೆಯೊಳಗೆ ಪ್ರವೇಶಿಸಿದರು. ಎಲ್ಲರೂ ಒಳಗೆ ಹೋದ ನಂತರ ಗುಹೆಯ ಬಾಗಿಲು ತಾನಾಗಿಯೇ ಮುಚ್ಚಿಕೊಂಡಿತು. ಅಲಿಬಾಬಾ ಮರದ ಮೇಲೆ ಸ್ತಬ್ಧನಾಗಿ ಕುಳಿತಿದ್ದನು. ಇದು ಕನಸೋ ಅಥವಾ ನಿಜವೋ ಎಂದು ಅವನಿಗೆ ಅನುಮಾನವಾಯಿತು. ಅವನು ಕೆಳಗೆ ಇಳಿಯುವ ಸಾಹಸ ಮಾಡಲಿಲ್ಲ. ಒಂದು ವೇಳೆ ನಾನು ಈಗ ಕೆಳಗೆ ಇಳಿದರೆ ಮತ್ತು ಅವರು ಹೊರಗೆ ಬಂದರೆ ನನ್ನ ಪ್ರಾಣಪಕ್ಷಿ ಹಾರಿ ಹೋಗುವುದು ಖಂಡಿತ ಎಂದು ಹೆದರಿ ಅಲ್ಲೇ ಕುಳಿತನು. ಬಹಳ ಹೊತ್ತಿನ ನಂತರ ಗುಹೆಯ ಬಾಗಿಲು ಮತ್ತೆ ತೆರೆಯಿತು. ಕಳ್ಳರು ಒಬ್ಬೊಬ್ಬರಾಗಿ ಹೊರಗೆ ಬಂದರು. ಈಗ ಅವರ ಕೈಗಳು ಖಾಲಿಯಾಗಿದ್ದವು. ಅಂದರೆ ಅವರು ಲೂಟಿ ಮಾಡಿದ ಸಂಪತ್ತನ್ನು ಗುಹೆಯೊಳಗೆ ಸುರಕ್ಷಿತವಾಗಿ ಇಟ್ಟು ಬಂದಿದ್ದರು. ನಾಯಕನು ಕೊನೆಯಲ್ಲಿ ಬಂದು ಗುಹೆಯ ಬಾಗಿಲಿನ ಕಡೆಗೆ ತಿರುಗಿ ಕ್ಲೋಸ್ ಸೆಸೆಮ್, ಮುಚ್ಚಿಕೋ ಬಾಗಿಲೆ ಎಂದು ಆಜ್ಞಾಪಿಸಿದನು. ಕೂಡಲೇ ಆ ಬಂಡೆ ಸರಿದು ಗುಹೆಯ ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೊಂಡಿತು. ಈಗ ಅದು ಕೇವಲ ಒಂದು ಸಾಧಾರಣ ಬೆಟ್ಟದಂತೆ ಕಾಣುತ್ತಿತ್ತು.
ಕಳ್ಳರು ತಮ್ಮ ಕುದುರೆಗಳನ್ನು ಏರಿ ಬಂದ ದಾರಿಯಲ್ಲೇ ವೇಗವಾಗಿ ಮರಳಿದರು. ಕುದುರೆಗಳ ಸದ್ದು ಸಂಪೂರ್ಣವಾಗಿ ಮಾಯವಾಗುವವರೆಗೂ ಅಲಿಬಾಬಾ ಮರದಿಂದ ಕೆಳಗೆ ಇಳಿಯಲಿಲ್ಲ. ಎಲ್ಲರೂ ಹೋದ ಮೇಲೆ ಧೈರ್ಯ ಮಾಡಿದ ಅಲಿಬಾಬಾ ಮರದಿಂದ ಕೆಳಗೆ ಇಳಿದನು. ಅವನಲ್ಲಿ ಭಯವಿತ್ತು, ಆದರೆ ಕುತೂಹಲ ಅದಕ್ಕಿಂತ ಹೆಚ್ಚಿತ್ತು. ಅವನು ನಾಯಕ ನಿಂತಿದ್ದ ಜಾಗಕ್ಕೆ ಬಂದು ನಿಂತನು. ಆ ಬಂಡೆಯನ್ನು ಮುಟ್ಟಿ ನೋಡಿದನು. ಅದು ಕಠಿಣವಾಗಿತ್ತು, ಎಲ್ಲಿಯೂ ಸಂದುಗಳಿರಲಿಲ್ಲ. ಅವನ ನೆನಪಿನಲ್ಲಿ ಆ ಮಂತ್ರದ ಮಾತುಗಳು ಇನ್ನೂ ಹಸಿರಾಗಿದ್ದವು. ನಾನು ಪ್ರಯತ್ನಿಸಿದರೆ ಇದು ತೆರೆಯಬಹುದೇ ಎಂದು ಯೋಚಿಸಿದನು. ಸುತ್ತಲೂ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡು ನಡುಗುವ ಧ್ವನಿಯಲ್ಲಿ ಹೇಳಿದನು, ಓಪನ್ ಸೆಸೇಮ್. ಆಶ್ಚರ್ಯ! ಆ ಮಾಂತ್ರಿಕ ಬಂಡೆ ಅಲಿಬಾಬಾನ ಆಜ್ಞೆಗೂ ಬಾಗಿತು. ಭಾರಿ ಸದ್ದು ಮಾಡುತ್ತಾ ಬಂಡೆ ಸರಿದು ಗುಹೆಯ ದ್ವಾರ ತೆರೆಯಿತು. ಅಲಿಬಾಬಾ ಒಳಗೆ ಇಣುಕಿ ನೋಡಿದನು. ಮೊದಲು ಕತ್ತಲೆಯಂತೆ ಕಂಡರೂ ಒಳಗೆ ಹೋದಂತೆ ಅವನ ಕಣ್ಣುಗಳು ಕುಕ್ಕಿ ಹೋದವು. ಅದು ಕೇವಲ ಕತ್ತಲ ಗುಹೆಯಾಗಿರಲಿಲ್ಲ, ಅದು ಒಂದು ಬೃಹತ್ ಖಜಾನೆಯಾಗಿತ್ತು. ನೆಲದಿಂದ ಛಾವಣಿಯವರೆಗೂ ರಾಶಿ ರಾಶಿ ಚಿನ್ನದ ನಾಣ್ಯಗಳು, ಬೆಳ್ಳಿಯ ಗಟ್ಟಿಗಳು, ಮುತ್ತು ರತ್ನಗಳು, ರೇಷ್ಮೆ ಬಟ್ಟೆಗಳು ಮತ್ತು ಬೆಲೆಬಾಳುವ ಆಭರಣಗಳು ಬಿದ್ದಿದ್ದವು. ತಲೆಮಾರುಗಳಿಂದ ಕಳ್ಳರು ಶೇಖರಿಸಿದ ಸಂಪತ್ತು ಅಲ್ಲೇ ರಾಶಿ ಬಿದ್ದಿತ್ತು. ಅಲಿಬಾಬಾ ತನ್ನ ಜೀವನದಲ್ಲಿ ಇಷ್ಟು ಸಂಪತ್ತನ್ನು ಒಟ್ಟಿಗೆ ನೋಡಿರಲಿಲ್ಲ. ಅರಮನೆಯಲ್ಲಿಯೂ ಇಷ್ಟು ಸಂಪತ್ತು ಇರುತ್ತದೆಯೋ ಇಲ್ಲವೋ ಎಂಬ ಸಂಶಯ ಅವನಿಗೆ ಬಂತು. ಇದು ಪಾಪಿಗಳ ಹಣ, ಕಳ್ಳರ ಸಂಪತ್ತು. ಆದರೆ ನಾನು ಬಡವ, ನನ್ನ ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದಾರೆ. ಇದರಲ್ಲಿ ಸ್ವಲ್ಪ ತೆಗೆದುಕೊಂಡರೆ ತಪ್ಪೇನಿಲ್ಲ ಎಂದು ಅಲಿಬಾಬಾ ನಿರ್ಧರಿಸಿದನು. ಅವನು ದುರಾಸೆಗೆ ಬೀಳಲಿಲ್ಲ. ಗುಹೆಯಲ್ಲಿದ್ದ ಬೆಲೆಬಾಳುವ ರತ್ನಗಳನ್ನು ಬಿಟ್ಟು ಕೇವಲ ಚಿನ್ನದ ನಾಣ್ಯಗಳನ್ನು ಆರಿಸಿಕೊಂಡನು. ತನ್ನ ಬಳಿ ಇದ್ದ ಕಟ್ಟಿಗೆಯ ಚೀಲಗಳನ್ನು ಖಾಲಿ ಮಾಡಿ ಅದರಲ್ಲಿ ತನಗೆ ಎಷ್ಟು ಹೊತ್ತೊಯ್ಯಲು ಸಾಧ್ಯವೋ ಅಷ್ಟು ಚಿನ್ನದ ನಾಣ್ಯಗಳನ್ನು ತುಂಬಿದನು. ನಂತರ ಚೀಲಗಳ ಬಾಯಿಯನ್ನು ಭದ್ರವಾಗಿ ಕಟ್ಟಿದನು. ಅವುಗಳನ್ನು ಎಳೆದುಕೊಂಡು ಬಂದು ತನ್ನ ಕತ್ತೆಗಳ ಮೇಲೆ ಹೇರಿದನು. ಯಾರಿಗೂ ಅನುಮಾನ ಬಾರದಂತೆ ಆ ಚಿನ್ನದ ಚೀಲಗಳ ಮೇಲೆ ಒಣಗಿದ ಕಟ್ಟಿಗೆಯನ್ನು ಮುಚ್ಚಿದನು. ನಂತರ ಗುಹೆಯ ಬಾಗಿಲಿಗೆ ಕ್ಲೋಸ್ ಸೆಸೇಮ್ ಎಂದು ಹೇಳಿದನು. ಬಾಗಿಲು ಮುಚ್ಚಿಕೊಂಡಿತು. ಅಲಿಬಾಬಾ ತನ್ನ ಎದೆಯ ಬಡಿತವನ್ನು ಹತೋಟಿಗೆ ತಂದುಕೊಂಡು ಸಾಧ್ಯವಾದಷ್ಟು ಬೇಗ ಪಟ್ಟಣದ ಕಡೆಗೆ ನಡೆದನು. ಅಲಿಬಾಬಾ ಮನೆ ತಲುಪಿದಾಗ ಕತ್ತಲಾಗಿತ್ತು. ಬಾಗಿಲು ಮುಚ್ಚಿ ಕಿಟಕಿಗಳ ಪರದೆ ಎಳೆದು ತನ್ನ ಹೆಂಡತಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದನು. ಚೀಲಗಳನ್ನು ತೆರೆದು ಚಿನ್ನದ ನಾಣ್ಯಗಳನ್ನು ನೆಲದ ಮೇಲೆ ಸುರಿದಾಗ ಅವನ ಹೆಂಡತಿ ಮೂರ್ಛೆ ಹೋಗುವುದೊಂದೇ ಬಾಕಿಯಿತ್ತು. ಅಯ್ಯೋ ದೇವರೇ, ನೀವು ಕಳ್ಳತನ ಮಾಡಿಲ್ಲ ತಾನೆ? ಅವಳು ಭಯದಿಂದ ಕೇಳಿದಳು. ಇಲ್ಲ ಪ್ರಿಯೆ, ಇದು ಕಳ್ಳರ ಗುಹೆಯಿಂದ ತಂದಿದ್ದು. ದೇವರೇ ನಮಗೆ ಕರುಣಿಸಿದ ಸಂಪತ್ತು ಇದು. ಆದರೆ ಇದು ಯಾರಿಗೂ ತಿಳಿಯಬಾರದು. ತಿಳಿದರೆ ನಮ್ಮ ಪ್ರಾಣಕ್ಕೆ ಕುತ್ತು ಎಂದು ಎಚ್ಚರಿಸಿದನು. ಅಲಿಬಾಬಾನ ಹೆಂಡತಿಗೆ ಆ ಚಿನ್ನವನ್ನು ಎಣಿಸುವ ಆಸೆಯಾಯಿತು. ಆದರೆ ನಾಣ್ಯಗಳು ಎಷ್ಟೊಂದು ಇದ್ದವೆಂದರೆ ಅವುಗಳನ್ನು ಎಣಿಸಲು ದಿನಗಳೇ ಬೇಕಾಗುತ್ತಿತ್ತು. ನಾನು ಇದನ್ನು ಎಣಿಸಲು ಸಾಧ್ಯವಿಲ್ಲ. ನಾನು ಹೋಗಿ ಅಕ್ಕನ ಮನೆಯಿಂದ ಒಂದು ಅಳತೆ ಪಾತ್ರೆಯನ್ನು ತರುತ್ತೇನೆ. ನಾವು ಇದನ್ನು ಅಳತೆ ಮಾಡಿ ಹೂತಿಡೋಣ ಎಂದಳು. ಅಲಿಬಾಬಾ ಬೇಡವೆಂದರೂ ಅವಳು ಕೇಳಲಿಲ್ಲ. ಅವಳು ನೇರವಾಗಿ ಕಾಸಿಂನ ಮನೆಗೆ ಹೋದಳು. ಕಾಸಿಂ ಮನೆಯಲ್ಲಿರಲಿಲ್ಲ. ಅವನ ಹೆಂಡತಿ ಮಾತ್ರ ಇದ್ದಳು. ಅಕ್ಕ, ನನಗೆ ನಿನ್ನ ಅಳತೆ ಪಾತ್ರೆ ಬೇಕಿತ್ತು ಎಂದು ಕೇಳಿದಳು. ಕಾಸಿಂನ ಹೆಂಡತಿ ಕುತೂಹಲಿ ಮತ್ತು ಅಸೂಯೆ ಪಡುವವಳು. ಈ ಬಡವರಿಗೆ ಅಳತೆ ಮಾಡುವಂತದ್ದು ಏನಿದೆ? ಮನೆಯಲ್ಲಿ ತಿನ್ನಲು ಅಕ್ಕಿ ಇಲ್ಲ, ಇವಳು ಏನನ್ನು ಅಳೆಯುತ್ತಿದ್ದಾಳೆ ಎಂದು ಯೋಚಿಸಿದಳು. ಸರಿ ತಾಯಿ, ತರುತ್ತೇನೆ ಎಂದು ಹೇಳಿ ಒಳಗೆ ಹೋದ ಅವಳು ಅಲಿಬಾಬಾನ ಹೆಂಡತಿ ಏನನ್ನು ಅಳೆಯುತ್ತಾಳೆ ಎಂದು ತಿಳಿಯಲು ಒಂದು ತಂತ್ರ ಮಾಡಿದಳು. ಅಳತೆ ಪಾತ್ರೆಯ ತಳಭಾಗಕ್ಕೆ ಸ್ವಲ್ಪ ಜಿಗುಟಾದ ಮೇಣವನ್ನು ಸವಿಸಿದಳು. ಅಲಿಬಾಬಾನ ಹೆಂಡತಿ ಪಾತ್ರೆಯನ್ನು ತಂದು ಚಿನ್ನದ ನಾಣ್ಯಗಳನ್ನು ಅಳತೆ ಮಾಡಿದಳು. ಅವರು ನೆಲದಲ್ಲಿ ಹಳ್ಳ ತೋಡಿ ಚಿನ್ನವನ್ನು ಹೂತಿಟ್ಟರು. ಸಿಂನ ಹೆಂಡತಿ ಪಾತ್ರೆಯನ್ನು ಹಿಂಪಡೆದಾಗ ಅದರ ತಳದಲ್ಲಿ ಹೊಳೆಯುವ ಚಿನ್ನದ ನಾಣ್ಯವನ್ನು ಕಂಡು ಬೆಚ್ಚಿಬಿದ್ದಳು. ಓಹೋ, ಅಲಿಬಾಬಾ ಈಗ ಚಿನ್ನವನ್ನೇ ಅಳೆಯುವಷ್ಟು ಶ್ರೀಮಂತನಾದನೆ? ಇವನಿಗೆ ಇಷ್ಟು ಸಂಪತ್ತು ಎಲ್ಲಿಂದ ಬಂತು ಎಂದು ಅಸೂಯೆಯಿಂದ ಕುದಿಯಲಾರಂಭಿಸಿದಳು. ಸಂಜೆ ಕಾಸಿಂ ಮನೆಗೆ ಬಂದಾಗ ಅವನ ಹೆಂಡತಿ ಆ ಚಿನ್ನದ ನಾಣ್ಯವನ್ನು ಅವನ ಮುಖಕ್ಕೆ ಹಿಡಿದಳು. ನೋಡಿ ನಿಮ್ಮ ತಮ್ಮನ ಬಣ್ಣ, ಅವನು ಬಡವನೆಂದು ನಾವು ಅಂದುಕೊಂಡಿದ್ದೆವು. ಆದರೆ ಅವನು ಚಿನ್ನವನ್ನು ಎಣಿಸುವುದಿಲ್ಲ, ಅಳತೆ ಮಾಡುತ್ತಾನೆ ಎಂದು ವ್ಯಂಗ್ಯವಾಗಿ ಹೇಳಿದಳು. ಕಾಸಿಂ ಆಶ್ಚರ್ಯಚಕಿತನಾದನು. ತಕ್ಷಣವೇ ಅಲಿಬಾಬಾನ ಮನೆಗೆ ದೌಡಾಯಿಸಿದನು. ಅಲಿಬಾಬಾ, ನೀನು ನನ್ನನ್ನು ಮೋಸಗೊಳಿಸಿದ್ದೀಯಾ? ನಿನಗೆ ಇಷ್ಟು ಚಿನ್ನ ಎಲ್ಲಿಂದ ಬಂತು? ಸತ್ಯ ಹೇಳು, ಇಲ್ಲದಿದ್ದರೆ ನಾನು ಈಗಲೇ ಹೋಗಿ ರಾಜನಿಗೆ ದೂರು ನೀಡುತ್ತೇನೆ ಎಂದು ಬೆದರಿಸಿದನು. ಪ್ರಾಮಾಣಿಕನಾದ ಅಲಿಬಾಬಾ ತನ್ನ ಅಣ್ಣನಿಗೆ ಸುಳ್ಳು ಹೇಳಲಾಗಲಿಲ್ಲ. ಅವನು ಕಾಡಿನಲ್ಲಿ ನಡೆದ ಎಲ್ಲ ಘಟನೆಯನ್ನು, ಗುಹೆಯ ರಹಸ್ಯವನ್ನು ಮತ್ತು ಬಾಗಿಲು ತೆರೆಯುವ ಮಂತ್ರವನ್ನು ಅಣ್ಣನಿಗೆ ತಿಳಿಸಿದನು. ಅಣ್ಣ, ಈ ರಹಸ್ಯ ನಮ್ಮಿಬ್ಬರ ನಡುವೆಯೇ ಇರಲಿ.
ನಿನಗೂ ಬೇಕಾದರೆ ಅಲ್ಲಿಂದ ಚಿನ್ನ ತರೋಣ ಎಂದನು ಅಲಿಬಾಬಾ. ಆದರೆ ಕಾಸಿಂ ದುರಾಸೆಯ ಮನುಷ್ಯ. ಅವನಿಗೆ ಹಂಚಿಕೊಳ್ಳುವ ಮನಸ್ಸಿರಲಿಲ್ಲ. ಸರಿ, ನಾಳೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಹೊರಟು ಹೋದನು. ಅಲಿಬಾಬಾನ ಎಚ್ಚರಿಕೆಯನ್ನು ಅವನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಕಾಸಿಂ ಯಾರಿಗೂ ಹೇಳದೆ 10 ಕತ್ತೆಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ದೊಡ್ಡ ದೊಡ್ಡ ಪೆಟ್ಟಿಗೆಗಳನ್ನು ಹೇರಿಕೊಂಡು ಕಾಡಿಗೆ ಹೊರಟನು. ಅವನ ಯೋಜನೆ ಗುಹೆಯಲ್ಲಿದ್ದ ಸಂಪತ್ತೆಲ್ಲವನ್ನೂ ದೋಚಿಕೊಂಡು ಬರುವುದಾಗಿತ್ತು. ಅವನು ಬಂಡೆಯ ಮುಂದೆ ಬಂದು ನಿಂತು ಓಪನ್ ಸೆಸೇಮ್ ಎಂದು ಕೂಗಿದನು. ಬಾಗಿಲು ತೆರೆಯಿತು. ಕಾಸಿಂ ಒಳಗೆ ಹೋದನು. ಅಲ್ಲಿನ ಸಂಪತ್ತನ್ನು ಕಂಡು ಹುಚ್ಚನಂತಾದನು. ಚಿನ್ನದ ರಾಶಿಯಲ್ಲಿ ಉರುಳಾಡಿದನು. ತಾನು ತಂದಿದ್ದ ಚೀಲ ಮತ್ತು ಪೆಟ್ಟಿಗೆಗಳಲ್ಲಿ ಚಿನ್ನವನ್ನು ತುಂಬಲು ಪ್ರಾರಂಭಿಸಿದನು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಅವನು ಅತಿಯಾದ ಉತ್ಸಾಹ ಮತ್ತು ದುರಾಸೆಯಲ್ಲಿ ಗುಹೆಯಿಂದ ಹೊರಬರುವ ಮಂತ್ರವನ್ನೇ ಮರೆತುಬಿಟ್ಟನು. ಬಾಗಿಲು ಮುಚ್ಚಿಕೊಂಡಿತ್ತು. ಕಾಸಿಂ ಹೊರಗೆ ಬರಲು ಬಾಗಿಲ ಹತ್ತಿರ ಬಂದು ಕೂಗಿದನು, ಓಪನ್ ಬಾರ್ಲಿ. ಬಾಗಿಲು ತೆರೆಯಲಿಲ್ಲ. ಓಪನ್ ವೀಟ್. ಬಾಗಿಲು ಅಲ್ಲಾಡಲಿಲ್ಲ. ಅವನು ಎಲ್ಲಾ ಧಾನ್ಯಗಳ ಹೆಸರನ್ನು ಹೇಳಿದನು. ಕಡಲೆ, ಹೆಸರು ಕಾಳು, ಉದ್ದು. ಆದರೆ ಸೆಸೇಮ್ ಎಂಬ ಪದ ಅವನ ನೆನಪಿಗೆ ಬರಲೇ ಇಲ್ಲ. ಭಯದಿಂದ ಅವನ ಮೈ ಬೆವತಿತು. ಅವನು ಗುಹೆಯೊಳಗೆ ಬಂಧಿಯಾದನು. ಸ್ವಲ್ಪ ಸಮಯದಲ್ಲಿಯೇ ಕಳ್ಳರು ಗುಹೆಗೆ ಮರಳಿದರು. ಬಾಗಿಲು ತೆರೆದಾಗ ಒಳಗೆ ಅಪರಿಚಿತನೊಬ್ಬನನ್ನು ಕಂಡು ಅವರು ಕೋಪಗೊಂಡರು. ಕಾಸಿಂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ 40 ಕಳ್ಳರ ಮುಂದೆ ಅವನ ಆಟ ನಡೆಯಲಿಲ್ಲ. ಕಳ್ಳರ ನಾಯಕ ತನ್ನ ಕತ್ತಿಯಿಂದ ಕಾಸಿಂನನ್ನು ಸಂಹರಿಸಿದನು. ಅವರು ಗುಹೆಯ ರಹಸ್ಯ ಯಾರಿಗೋ ಗೊತ್ತಾಗಿದೆ ಎಂದು ತಿಳಿದು ಇತರರಿಗೆ ಎಚ್ಚರಿಕೆ ನೀಡಲು ಕಾಸಿಂನ ದೇಹವನ್ನು ತುಂಡರಿಸಿ ಗುಹೆಯ ಬಾಗಿಲಿನ ಹತ್ತಿರ ತೂಗು ಹಾಕಿದರು. ಮುಂದುವರಿಯುವುದು. Please subscribe and click the bell icon.